ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ನೀರು ದೋಸೆ ಮೀನು ಸಾರು ಮತ್ತು ಫ್ರೈ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ದೀನಿ. ಟೇಸ್ಟ್ ಅಂತೂ ನಿಜವಾಗ್ಲೂ ಸಕ್ಕತ್ತಾಗಿ ಬಂದಿತ್ತು. ಟೇಸ್ಟಿಯಾಗಿ ಬಂದಿತ್ತು ನಿಜವಾಗ್ಲೂ. ಅಷ್ಟು ನಾನೇನು ಮಸಾಲೆ ಹಾಕಿರಲಿಲ್ಲ, ಲೈಟಾಗಿ ಮಸಾಲೆ ಹಾಕಿದ್ದು. ತುಂಬ ಚೆನ್ನಾಗಿ ಬಂದಿತ್ತು ನೋಡಿ. ಸಾರು ಅಷ್ಟೇ, ಸಾರಲ್ಲಿರೋ ಪೀಸು ಚೆನ್ನಾಗಿ ಬೆಂದಿತ್ತು, ಫ್ರೈಯೂ ಚೆನ್ನಾಗಿ ಬೆಂದಿತ್ತು, ಆಮೇಲೆ ನೀರು ದೋಸೆನೂ ಚೆನ್ನಾಗಿ ಬಂದಿತ್ತು. ಇವಾಗ ಅದನ್ನು ಹೇಗೆ ಮಾಡಿದೆ ಅಂತ ಹೇಳ್ತೀನಿ. ನೀವು ಮಾಡಿ ತಿನ್ನಿ ನೋಡಿ. ಬನ್ನಿ ಇವಾಗ ಫಸ್ಟು ಮೀನು ಸಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾನು ಒಂದು 15 ಬ್ಯಾಡಗಿ ಮೆಣಸಿನ್ಕಾಯಿ, 1-2 ಸ್ಪೂನು ಧನಿಯಾ ಮತ್ತು ಒಂದು ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು ಮತ್ತು ಮೆಣಸು, ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಮೆಂತ್ಯ, ಒಂದು ಸ್ವಲ್ಪ ಸಾಸಿವೆ ಎಲ್ಲ ಒಂದು ಅರ್ಧ ಸ್ಪೂನು. ಖಾರಕ್ಕೆ ಬೇಕಾದ್ರೆ ಗುಂಟೂರು, ಇಲ್ಲಾಂದರೆ ಖಾರದ ಮೆಣಸಿನ್ಕಾಯಿ ಹಾಕೋಬೋದು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಒಂದು ಚಿಪ್ಪು ತೆಂಗಿನಕಾಯಿ ತುರಿ, ಆಯಿತಾ. ಒಂದು ನಿಂಬೆಹಣ್ಣಿನ ಗಾತ್ರದ್ದು ಹುಣಸೆಹಣ್ಣು ನಾನು ನೀರಲ್ಲಿ ನೆನೆಸಿ ಸೈಡಿಗೆ ಇಟ್ಟಿದ್ದೀನಿ ನೋಡಿ. ಅಷ್ಟೇ. ಅಂದರೆ ನಿಮ್ಗೆ ಸಾರಿಗೆ ಎಷ್ಟು ಜನಕ್ಕೆ ಏನೋ, ನಾನಿವಾಗ 1 kg ಮೀನಿಗೆ ಮಾಡ್ತಾ ಇರೋದ್ರಿಂದ ನನಗೆ ಅಷ್ಟು ಸಾಕು. ಹುಳಿ ಎಲ್ಲ ಕರೆಕ್ಟಾಗಿರುತ್ತೆ. ಹುಳಿ ಇನ್ನೂ ಜಾಸ್ತಿ ತಿಂತೀನಿ ಅಂದರೆ ಇನ್ನೊಂದು ಸ್ವಲ್ಪ ಹಾಕಿ, ಕಡಿಮೆ ತಿಂತೀನಿ ಅಂದರೆ ಇನ್ನೊಂದು ಸ್ವಲ್ಪ ಕಡಿಮೆ ಹಾಕಿ. ಇವಾಗ ಇದನ್ನು ಫಸ್ಟು ಫ್ರೈ ಮಾಡ್ಕೊಳ್ಳೋಣ. ಬಾಣಲಿ ಇಡೋಣ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋಣ. ಒಂದು ಸ್ಪೂನು ಅಷ್ಟು ಹಾಕಿ ಸಾಕು. ನೀವು ಕೊಬ್ಬರಿ ಎಣ್ಣೆ ಏನಾದರೂ ಉಪಯೋಗಿಸಿ, ಮತ್ತು ಮಾಮೂಲಿ ಇದು ಅಡುಗೆ ಎಣ್ಣೆ ಇರುತ್ತಲ್ಲ ಅದನ್ನಾದರೂ ಉಪಯೋಗಿಸಿ. ಮೆಂತ್ಯ ಹಾಕ್ಕೊಂಡಿದ್ದೀನಿ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಮತ್ತು ಸಾಸಿವೆ, ಮೆಣಸು ಈ 3 ಫಸ್ಟು ಹಾಕೊಳ್ಳೋಣ. ಆಮೇಲೆ ಧನಿಯಾ ಹಾಕೊಳ್ಳೋಣ. ಆ 3 ಸ್ವಲ್ಪ ತೊಗೊಳ್ರಿ. ಮೆಣಸು ಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕಿ. ಧನಿಯಾ ಮಾತ್ರ 2 ಸ್ಪೂನ್ ತೊಗೊಂಡಿದ್ದೀನಿ ನಾನು. ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಹುರಿಯೋದು ಬೇಡ, ಒಂಚೂರು ಘಮ ಬರೋವರೆಗೂ ಹುರ್ಕೊಂಡೆ. ಇವಾಗ ಮೆಣಸಿನ್ಕಾಯಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಗುಂಟೂರಾದರೂ ಹಾಕೋಬೋದು. ಖಾರಕ್ಕೆ ಅಂದರೆ ಖಾರ ಜಾಸ್ತಿ ತಿಂತೀವಿ ಅಂದರೆ ಖಾರ ಮೆಣಸಿನ್ಕಾಯಿ ಹಾಕಿ, ಇಲ್ಲ ಕಲ್ಲರಿಗೆ ಸಾಕು ಅಂತಂದರೆ ಒಂದು 4 ಗುಂಟೂರು ಮೆಣಸಿನ್ಕಾಯಿ ಹಾಕೋಬೋದು. ಇವಾಗ ಕರೆಕ್ಟಾಗಿತ್ತು ನನಗೆ ಖಾರ ಎಲ್ಲ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ. ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಕಡಿಮೆ ಉರಿಲೇ ನೀಟಾಗಿ ಹುರ್ಕೊಳ್ಳೋಣ ಘಮ ಬರೋವರೆಗೂ. ಆಮೇಲೆ ಅದಕ್ಕೆ ತೆಂಗಿನಕಾಯಿ ತುರಿ ಹಾಕೊಳ್ಳೋಣ. ನಾನು ಒಂದು ಚಿಕ್ಕ ಹೋಳು ತೆಂಗಿನಕಾಯಿ ತುರಿ ಹಾಕಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಅರ್ಶಿನದ ಪೌಡ್ರು ನೋಡಿ, ನೀಟಾಗೆಲ್ಲ ಹಾಕ್ತಿದೆ. ಅದಕ್ಕೆ ಸ್ವಲ್ಪ ಅರ್ಶಿನದ ಪೌಡ್ರ್ ಹಾಕಿ ನೀಟಾಗಿ ಫ್ರೈ ಮಾಡೋಣ. ನೀಟಾಗೆಲ್ಲ ಫ್ರೈ ಆದಮೇಲೆ ಅದು ಘಮ ಘಮ ಅಂತಿರ್ತೈತೆ ಆ ಮಸಾಲೆ. ಆವಾಗ ಆಫ್ ಮಾಡಿ ಸೈಡ್ಗೆ ಇಟ್ಟು ಅದು ಆರ್ಕೊಂಡ್ಮೇಲೆ ರುಬ್ಕೊಳ್ಳೋಣ. ಆಮೇಲೆ ಲಾಸ್ಟಿಗೆ ನಾನು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಬೇಕು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕೋಬೋದು, ಇಲ್ಲಾಂದರೆ ಅದು ಆಪ್ಷನಲ್ಲು. ನಾನು ಇಷ್ಟೇ ಹಾಕಿರೋದು, ಹೀಗೆ ಮಾಡಿರೋದು. ಈರುಳ್ಳಿ ನಾನು ಒಗ್ಗರಣೆಗೆ ಹಾಕ್ತೆ, ಇದಕ್ಕೇನು ಉರಿಯೋಕ್ಕೆ ನಾನು ಹಾಕ್ಕೊಂಡಿರಲಿಲ್ಲ. ನೀವು ಬೇಕಾದರೆ ಹಾಕೋಬಹುದು. ಇವಾಗೆಲ್ಲ ಆಗಿದೆ. ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇವಾಗ ಮೀನನ್ನ ನೀಟಾಗಿ ತೊಳ್ಕೊಳ್ಳೋಣ. ನೀಟಾಗಿ ತೊಳ್ಕೊಳ್ಳೋಣ. ನಾನು ತಲೆ ಭಾಗ ಮತ್ತು ಈ ಬಾಲದ ಕಡೆ ಎಲ್ಲ ನಾನು ಸಾರಿಗೆ ಹಾಕಿದ್ದೀನಿ. ಸೆಂಟ್ರಲ್ಲಿರೋದೆಲ್ಲ ನಾನು ಫ್ರೈಗೆ ಇದು ಮಾಡೋದ್ರಿಂದ ನನಗೆ 1 kg ಮೀನು ಸಾರಿಗೆ ಹಾಕಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕಿ ನೀರಲ್ಲಿ ಸ್ವಲ್ಪ ತೊಳ್ಕೊಳ್ಳೋಣ. ಅಂದರೆ ಹೊಲಸೆಲ್ಲ ಹೋಗುತ್ತೆ ಅಂತ ಅಷ್ಟೇ. ಈ ಥರ ನೀಟಾಗಿ ತೊಳ್ಕೊಳ್ಳೋಣ. ತೊಳೆದಾದ್ಮೇಲೆ ಸೈಡ್ಗೆ ಇಟ್ಕೊಂಡ್ಮೇಲೆ ಇವಾಗ ಸಾರು ರೆಡಿ ಮಾಡ್ಕೊಳ್ಳೋಣ. ಸಾರೆಲ್ಲ ರೆಡಿ ಮಾಡ್ಕೊಳ್ಳೋಣ. ಇವಾಗ ಇಟ್ಟಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಕೊಯ್ದು ಮೀನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬಾಣಲಿ ಇಡೋಣ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಹಾಕೊಂಡಾದ್ಮೇಲೆ ಈರುಳ್ಳಿ ಹಾಕೋಣ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಲಿ, ಹಸಿ ವಾಸನೆ ಹೋಗೋವರೆಗೂ. ಫ್ರೈ ಆದಮೇಲೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳೋಣ. ಹಸಿರು ಮೆಣಸಿನ್ಕಾಯಿ ಇಲ್ಲಾಂದರೆ ನೀವು ಬ್ಯಾಡಗಿ ಮೆಣಸಿನ್ಕಾಯಿ, ಇಲ್ಲಾಂದರೆ ಒಣಮೆಣ್ಸಿನ್ಕಾಯಿ ಹಾಕೋಬೋದು. 1-2 ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಟೊಮೊಟೊ ಹಾಕೋಣ. ಸಣ್ಣದು ಒಂದೇ ಒಂದು ಟೊಮೊಟೊ ಹಾಕಿದ್ದೀನಿ, ಯಾಕೆಂದರೆ ಹುಳಿಗೆ ನಾವು ಆಲ್ರೆಡಿ ಹುಣಸೆಹಣ್ಣು ಹಾಕಿರೋದ್ರಿಂದ. ಇದೊಂದು ಸ್ವಲ್ಪ ಒಂದು ಚಿಕ್ಕದು ನಾನು ಟೊಮೊಟೊ ಹಾಕಿದ್ದೀನಿ. ಇದು ಸ್ವಲ್ಪ ಮೆತ್ತಗಾಗಲಿ, ಎಲ್ಲ ಫುಲ್ಲು ಮೆತ್ತಗಾಗಲಿ. ಅದಕ್ಕೆ ಒಂಚೂರು ಶುಂಠಿ ಜಜ್ಜಿಬಿಟ್ಟು ಹಾಕಿದ್ದೀನಿ ನಾನು. ಒಂಚೂರು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ.
ಮಿಕ್ಸ್ ಮಾಡಿ ಚೆನ್ನಾಗಿ ಇದು ಬೆಂದಾದಮೇಲೆ ನಾನು ಮಸಾಲೆ ಏನು ರುಬ್ಕೊಂಡಿದ್ನೋ ಅದನ್ನು ಹಾಕೋಣ. ಅದನ್ನು ಹಾಕಿ ಚೆನ್ನಾಗಿ ಅದನ್ನೆಲ್ಲ ಒಗ್ಗರಣೆ ಜೊತೆ ಮಿಕ್ಸ್ ಮಾಡೋಣ. ಇವಾಗ ನಿಮ್ಗೆ ಯಾವ ಕ್ವಾಂಟಿಟಿಗೆ ನೀರು ಬೇಕೋ ಆ ಕ್ವಾಂಟಿಟಿಗೆ ನೀವು ಹದ ಮಾಡ್ಕೋಬೋದು. ಅಂದರೆ ತುಂಬ ತೆಳ್ಳಗಿದ್ರೂ ಚೆನ್ನಾಗಿರಲ್ಲ, ಯಾಕೆಂದರೆ ನೀರು ದೋಸೆಗೆ ಮುದ್ದಿಗಾರೆ ಒಂದು ಸ್ವಲ್ಪ ತೆಳ್ಳಗಿದ್ರೂ ಪರವಾಗಿರಲ್ಲ. ಇದು ನೀರು ದೋಸೆಗೆ ಒಂದು ಸ್ವಲ್ಪ ಗಟ್ಟಿಯಾಗಿ ತಿಕ್ಕಾಗಿದ್ದರೆ ಚೆನ್ನಾಗಿರುತ್ತೆ. ಇವಾಗ ಹುಣ್ಸೆಹಣ್ಣು ನಾನೇನು ಇಟ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ಕಿವುಚಿ ರಸ ತೆಗ್ದು ಹಾಕ್ಕೊಂಡಿದ್ದೀನಿ ನೋಡಿ. ಹಾಕಿ ಎಲ್ಲ ಮಿಕ್ಸ್ ಮಾಡಿ ಒಂದು ಹದ ಮಾಡಿ ಬಿಡಿ, ಚೆನ್ನಾಗಿ ಅದು ಕುದಿಬೇಕು. ಇವಾಗ ಉಪ್ಪು ಖಾರ ಹುಳಿ ಎಲ್ಲ ನೋಡಿ, ಅಕಸ್ಮಾತ್ ಏನಾದರೂ ಕಡಿಮೆ ಇತ್ತು ಅಂತಂದರೆ ನೀವು ಇವಾಗಲೇ ಸೇರಿಸ್ಬೋದು. ನಾನು ಇವಾಗ ಒಂದು ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಉಪ್ಪು ಸೇರಿಸಿದ್ದೀನಿ. ಇವಾಗ ನೀವು ಅಷ್ಟೇ ಏನಾದರೂ ನೋಡಿ ಅಕಸ್ಮಾತ್ ಕಡಿಮೆ ಇದ್ದರೆ ನೀವು ಇವಾಗಲೇ ಸೇರಿಸಿ. ಅದಕ್ಕೆ ನೋಡಿ ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗಿ ಕುದ್ದಿ ಅದು ನೀಟಾಗಿ ಅದರಲ್ಲಿ ಹಸಿ ವಾಸನೆ ಏನೇನು ಅದೆಲ್ಲ ಹೋಗಿ ಘಮ ಬರಬೇಕು. ಅಲ್ಲಿವರೆಗೂ ಕುದ್ದಾದಮೇಲೆ ಅದು ಹುಳಿ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು ಮಸಾಲೆ. ಆವಾಗಲೇ ಮೀನು ಸಾರು ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಏನು ತೊಳೆದು ಇಟ್ಕೊಂಡಿದ್ನಲ್ಲ ಮೀನು, ಅದನ್ನು ಒಂದೊಂದೇ ಹಾಕೊಳ್ಳೋಣ ನೋಡಿ. ಈ ಥರ ಒಂದೊಂದೇ ಹಾಕಿ ನೀಟಾಗಿ ತಿರ್ಗಿ ಮತ್ತೆ ಉಲ್ಟಾ ಪಲ್ಟಾ ನಾನು ಏನು ಮಾಡಲ್ಲ. ಒಂದು ಸಲ ಹಾಕಿದ್ರೆ ಇನ್ನು ಒಂದು 2-3 ನಿಮಿಷದಲ್ಲೆಲ್ಲ ಬೇಯುತ್ತೆ. ಬೆಂದಾದ್ಮೇಲೆ ಆಫ್ ಮಾಡ್ತೀನಿ ಅಷ್ಟೇ. ಈ ಮುಚ್ಚೋದು ತಿರ್ಗಾ ಇದು ಮಾಡೋದು ಏನು ಮಾಡೋಕ್ಕೋಗಲ್ಲ. ಸಾರಿಗೆ ಚೆನ್ನಾಗಿ ಮುಳುಗಿಸ್ತೀನಿ ಅದನ್ನು. ಅಂದರೆ ಇವಾಗ ಜಾಗ ಮಾಡಿ ತಲೆ ಎಲ್ಲ ಇರುತ್ತಲ್ಲ ಸೈಡಿಗೆಲ್ಲ ತೆಳ್ಬಿಟ್ಟು ಈ ಥರ ಮಾಡಿ ಬಿಟ್ಟರೆ ಅದೇ ಬೇಯ್ಕೊಳ್ಳುತ್ತೆ. ತಿರ್ಗಾ ಮತ್ತೆ ಅದನ್ನು ನಾನು ತಿರುಗಿಸೋಕ್ಕೆಲ್ಲ ಹೋಗಲ್ಲ. ಇವಾಗ ಅಷ್ಟಾಗಿದೆ. ಇವಾಗ ಇದು ನೀರು ದೋಸೆಗೆ ಅಕ್ಕಿನ ತೊಳೆದಿಟ್ಕೊಂಡು ನಾನು ರುಬ್ಕೊತಾ ಇದ್ದೀನಿ ನೋಡಿ. ಅದಕ್ಕೆ ಒಂದು ಸ್ವಲ್ಪ ಕಾಯಿ ಎರಡೇ ಏಲಕ್ಕಿ ಕಾಯಿ ಹಾಕಿದ್ದೀನಿ. ಏಲಕ್ಕಿ ಕಾಯಿ ಯಾಕೆ ಹಾಕಿದ್ದೀನಿ ಅಂತಂದರೆ ಆ ದೋಸೆ ಹಾಕಿದಾಗ ತುಂಬ ಗಮ್ ಅಂತ ಸ್ಮೆಲ್ ಬರುತ್ತೆ, ಅದಕ್ಕೋಸ್ಕರ ಹಾಕಿದ್ದೀನಿ. ಅದು ಆಪ್ಷನಲ್ಲು, ನೀವು ಬೇಕು ಅಂದರೆ ಹಾಕಿ, ಬೇಡ ಅಂದರೆ ಬಿಡಿ. ಆಮೇಲೆ ಇದು ಅಷ್ಟೇ, ಕಾಯು ಅಷ್ಟೇ ಒಬ್ಬೊಬ್ರು ಹಾಕ್ತಾರೆ, ಒಬ್ಬರು ಹಾಕಲ್ಲ. ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಅಂತಕ್ಕೆ. ಬರೀ ಅಕ್ಕಿ ಹಾಕಿದ್ರು ಓಕೆ, ಅದೇನು ಇದೇನಿಲ್ಲ. ನಾನು ರಾತ್ರಿ ನೆನೆಸಿಟ್ಟಿದ್ದೆ, ಇವಾಗಲೇ ನಾನು ರುಬ್ಕೊಂಡಿದ್ದೀನಿ. ರುಬ್ಕೊಂಡೆಲ್ಲ ಒಂದು ಬೌಲ್ಗೆ ಹಾಕೊಳ್ಳೋಣ. ಒಂದು ಬೌಲ್ಗೆ ಹಾಕೊಂಡಾದ್ಮೇಲೆ ಅದಕ್ಕೆ ಇವಾಗ ಎಷ್ಟು ಬೇಕಷ್ಟು ನೀರನ್ನ ಸೇರಿಸೋಣ. ನೀರು ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ, ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸಿ ಅದಕ್ಕೆ ನಮಗೆ ನೀರು ಏನಾದ ಬೇಕೋ ಅದಕ್ಕೆ ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ತಿರುಗಿಸೋಣ. ಅದು ಹಿಂಗೆ ತಿರುಗಿಸಿದ್ರೆ ಸೌಟಿಗೆ ಹಿಟ್ಟು ಥರ ಇದು ಮಾಡಬಾರ್ದು, ನೀರು ಥರನೇ ಆಗಬೇಕು. ಇವಾಗ ನೋಡಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ನೀಟಾಗೆಲ್ಲ ತಿರುಗಿಸ್ಕೊತಾ ಇದ್ದೀನಿ. ಇವಾಗ ಆಲ್ರೆಡಿ ನಾನು ಹೆಂಚು ಮಡಗಿದ್ದೀನಿ. ಹೆಂಚಾದರೂ ಮಡಗಿ, ತವನಾದರೂ ಮಡಗಿ, ಏನಾದರೂ ಇಡ್ಬೋದು. ಅದಕ್ಕೆ ನೋಡಿ ಈ ಥರನಾದರೂ ಬಿಡಿ. ಅಕಸ್ಮಾತ್ ಇಲ್ಲಾಂದರೆ ದೋಸೆ ಥರನಾದರೂ ಬಿಡ್ಬೋದು, ಅದೇನಿಲ್ಲ. ಚೆನ್ನಾಗಿ ಹೆಂಚು ಕಾಯಿದ್ರೆ ನೀಟಾಗಿ ಬರುತ್ತೆ, ಅದೇನು ಕಚ್ಕೊಳಕ್ಕೆ ಹೋಗಲ್ಲ ಹೆಂಚಿಗೆ. ನೋಡಿ ಈ ಥರ ನೋಡಿ ಇದಾಗಿದೆ. ಸುತ್ತಲಲ್ಲೆಲ್ಲ ಬಿಡ್ಕೊತೈತೆ ನೋಡಿ, ಸೈಡಲ್ಲೆಲ್ಲ. ಅಷ್ಟಾದರೆ ಆಗಿದೆ ಅಂತ ಎತ್ತಿ ಸೈಡಿಗೆ ಇಡೋಣ. ಇದನ್ನು ನೋಡಿ, ಸುಮ್ಮನೆ ಹಿಂಗೆ ಅಂದ ತಕ್ಷಣ ಬರುತ್ತದೆ, ಜಾಸ್ತಿ ಇದಾಗೋದು ಅವಶ್ಯಕತೆ ಏನಿಲ್ಲ. ನೋಡಿ ಇದು ಹಿಂಗೆ ಆಗಿದೆ. ಇದು ಸೈಡಿಗೆ ಎತ್ತಿ ಫೋಲ್ಡ್ ಮಾಡ್ಬಿಟ್ಟು ಸೈಡಿಗೆ ಮಡಗೋಣ. ಇವಾಗ ಇನ್ನೊಂದು ಹಾಕೋಣ ಅದೇ ಥರ. ಹೆಂಗೆ ಬೇಕು ಹಂಗೆ ಬಿಡ್ಬೋದು. ಅಕಸ್ಮಾತ್ ರೌಂಡಿಗೆ ಬಿಡಬೇಕು ಅಂದರೆ ನೀವು ದೋಸೆ ಬಿಡಲ್ವ, ಹಂಗೆ ಬಿಟ್ಟರು ಆಯಿತು. ಇದನ್ನು ಹೆಂಗೆ ಬೇಕು ಹಂಗೆ ಬಿಡ್ಬೋದು, ಏನು ರೌಂಡಿಗೆ ಬಿಡಬೇಕು ಅಂತ ಏನಿಲ್ಲ. ಅದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ. ತಿಂತಾಯಿದ್ರೆ ಮಾತ್ರ ಸಖತ್ತಾಗಿರುತ್ತೆ ನೋಡಿ. ಈ ಥರ ಸೈಡಲ್ಲೆಲ್ಲ ಬಿಡ್ಬೇಕು. ಅಕಸ್ಮಾತ್ ನಿಮ್ಗೆ ಬೇಕು ಅಂದರೆ ಇದನ್ನು ಉಲ್ಟಾನೂ ಮಾಡ್ಕೋಬೋದು, ಅದಕ್ಕೆ ನಾನು ಇನ್ನೊಂದು ತೋರಿಸ್ತಾ ಇದ್ದೀನಿ. ಈಗ ಬೇಕು ಅಂದರೆ ನೀವು ಉಲ್ಟಾನೂ ಮಾಡ್ಕೋಬೋದು ನೋಡಿ. ಈ ಥರ ಅದಕ್ಕೆ ಎರಡೂ ತೋರಿಸ್ತಾ ಇದ್ದೀನಿ, ಒಂದು ಆ ಥರ ಒಂದು ಈ ಥರ ಅಂತ. ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಮಾಡ್ಬೋದು ನೋಡಿ. ಇದು ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರುತ್ತೆ. ಇವಾಗ ಸಾರು ಆಲ್ಮೋಸ್ಟ್ ಆಗಿದೆ, ಚೆನ್ನಾಗಿ ಕುದೀತಾ ಇದೆ ನೋಡಿ. ಇದು ಚೆನ್ನಾಗಿ ಬೆಂದಿದೆ, ಸಾಕು ಇಷ್ಟ ಆದರೆ. ಇವಾಗ ಉಪ್ಪು ಖಾರ ಹುಳಿ ಎಲ್ಲ ಒಂದಾಗಿದೆ, ಒಂದು 3 ನಿಮಿಷ ಆಗಿದೆ ಅಷ್ಟೇ. ಅದೆಲ್ಲ ಬೆಂದಿದೆ ಚೆನ್ನಾಗಿ. ಇವಾಗ ಎಲ್ಲ ಆಗಿರೋದ್ರಿಂದ ಇವಾಗ ನಾವು ಏನು ಫ್ರೈಗೆ ನಾನು ಏನು ಹಾಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಆಮೇಲೆ ಹುಣ್ಸೆಹಣ್ಣು ರಸ, ಆಮೇಲೆ ನಮ್ಮ ಮೀನು ಸಾರಿಗೆ ರುಬ್ಬಿದ್ವಲ್ಲ ಆ ಮಸಾಲೆ, ಕಾರ್ನ್ಫ್ಲೋರು, ಒಂದು ಫ್ರೈದು ಪೌಡ್ರು, ಉಪ್ಪು, ಅರಿಶಿನ, ಆಮೇಲೆ ಕೊತ್ತಂಬರಿ ಸೊಪ್ಪು,
ಚಿಲ್ಲಿ ಪೌಡ್ರು ನಿಮಗೆ ಬೇಕಾದರೆ, ಖಾರಕ್ಕೆ ಇನ್ನೂ ಬೇಕು ಅಂತಂದರೆ. ಇಷ್ಟೇ ನಾನು ಹಾಕಿರೋದು, ಬೇರೆ ಏನೂ ಹಾಕೋಕ್ಕೋಗಿಲ್ಲ. ಇದನ್ನು ಚೆನ್ನಾಗಿ ಅದು ಎಲ್ಲ ಮಿಕ್ಸ್ ಆಗಂಗೆ, ಮಸಾಲೆ ಎಲ್ಲ ಮಿಕ್ಸ್ ಮಾಡಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ. ಇವಾಗ ಮೀನಿಗೆ ಒಂದೊಂದೇ ತಗೊಂಡು ಪೀಸ್ನ ನೀಟಾಗಿ ಅದಕ್ಕೆ ಸವರೋಣ ಎಲ್ಲ ಮಸಾಲೆ ಕ್ಲೀನಾಗಿ ಹಚ್ಚಿ ಸೈಡಿಗೆ ಇಟ್ಕೊಳ್ಳೋಣ. ಒಂದು 10-20 ನಿಮಿಷ ಇಟ್ಟರೆ ಸಾಕು. ಈಚೆಲ್ಲಾದರೂ ಇಡಿ, ಇಲ್ಲಾಂದರೆ ಫ್ರಿಜ್ಜಲ್ಲಾದರೂ ಇಡಿ. ನೋಡಿ ಈ ಥರ ಲೈಟಾಗಿ ಮಸಾಲೆ ಹಚ್ಚಿದ್ರೆ ನಿಜವೂ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ನಾನು ಸಲ ಈ ಮಸಾಲೆ ಹಾಕ್ತಿರ್ಲಿಲ್ಲ. ಮಾಮೂಲಿ ಮೊಟ್ಟೆ ಹಾಕಿ ಮೀನಿಂದು ಪೌಡ್ರ್ ಇರುತ್ತಲ್ಲ ಅದನ್ನೇ ಜಾಸ್ತಿ ಹಾಕ್ತಾಯಿದ್ದೆ. ಈ ಸಲ ಒಂದೇ ಸ್ಪೂನ್ ಹಾಕಿರೋದು ನಾನು. ಅಕಸ್ಮಾತ್ ಇರಲಿಲ್ಲ ಅಂತಂದರೆ ಅದನ್ನು ಸ್ಕಿಪ್ ಮಾಡಿ. ಇವಾಗ ನಾನು ಮಸಾಲೆ ಇದು ಮಾಡಿದ್ನಲ್ಲ ಅಷ್ಟೇ ಹಾಕಿ ಸಾಕು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ಬೇಕಾದರೆ, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಇವಾಗ ನಾನು ಅದಕ್ಕೆ ಒಂದು ಬಾಣಲೆ ಇಟ್ಟಿದ್ದೀನಿ. ಬಾಣಲೆ ಅಗಲವಾಗಿ ಚೆನ್ನಾಗಿತ್ತು, ಯಾಕೆಂದರೆ ನಾವು ಎಣ್ಣೆ ಹಾಕಿದ್ದು ಬಾಣಲೆಲಿ ಇರಬೇಕು. ಆ ಥರ ನೀವು ತವನಾದರೂ ಇಟ್ಕೋಬೋದು. ಇವಾಗ ನಾನು ಬಾಣಲೆ ಇಟ್ಟಿದ್ದೀನಿ. ಬಾಣಲೆಗೆ ಸ್ವಲ್ಪ ಒಂಚೂರು ಎಣ್ಣೆ ಜಾಸ್ತಿನೇ ಹಾಕಿ ಇದಕ್ಕೆ, ಏಕೆಂದರೆ ಫ್ರೈ ಆಗಬೇಕಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ. ಅದು ಜಾಸ್ತಿ ಹಾಕಿದ್ಮೇಲೆ ಎಲ್ಲ ತಿರುಗಿಸಿ, ಯಾಕೆಂದರೆ ಎಲ್ಲ ತಗೊಳ್ಳು ಆಗಲಿ ಎಣ್ಣೆ. ಇವಾಗ ಒಂದೊಂದೇ ಬಿಡಿ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟೇ ಬಿಡಿ. ಒಂದು 4 ಆಗುತ್ತೆ, ನಾನು ಒಂದು 4 ಬಿಟ್ಟಿದ್ದೀನಿ. ನೋಡಿ ಈ ಥರ. ಇದನ್ನು ಅಷ್ಟೇ ನಾನು ಪದೇ ಮರ್ಚಾಕೋಕ್ಕೇನು ಹೋಗಲ್ಲ. 2 ಸಲ ಇವಾಗ ಹಾಕಿದ್ದೀನ, ಇನ್ನೊಂದು ಸಲ ಉಲ್ಟಾ ಮಾಡ್ತೀನಿ ಅಷ್ಟೇ. ತಿರ್ಗಿ ಮತ್ತೆ ನಾನು ಉಲ್ಟಾ ಸೀದಾ ಏನು ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಮಸಾಲೆ ಏನು ಇದು ಮಾಡಿಬಿಡ್ತೋ ಎಲ್ಲ ಬಿಡ್ಕೊಬಿಡುತ್ತೆ. ನಾವು ಪದೇ ಹಿಂಗೆ ತಿರುಗಿಸ್ತಾ ಇದ್ದರೆ ಅದು ಬಿಡ್ಕೊಬಿಡುತ್ತೆ. ಅದಕ್ಕೆ ಇವಾಗ ಹಿಂಗೆ ಹಾಕಿದ್ದೀವಿ, ತಿರ್ಗಿ ನೆಕ್ಸ್ಟು ಉಲ್ಟಾ ಮಾಡಿದ್ರೆ ಮುಗೀತು ಅಷ್ಟೇ. ನಾನು ತಿರ್ಗಿ ಮತ್ತೆ ಇದು ಮಾಡೋಕ್ಕೆ ಹೋಗಲ್ಲ. ನೋಡಿ ಆಲ್ರೆಡಿ ಅಷ್ಟು ಬರೋವರೆಗೂ ನೀವು ಬಿಡಬೇಕು. ಅದಕ್ಕೇನು ತಿರ್ಗಿ ಮತ್ತೆ ಉಲ್ಟಾ ಪಲ್ಟಾ ಏನೂ ಮಾಡೋಕ್ಕೆ ಹೋಗಬಾರ್ದು. ಒಂದೇ ಸಲ ಅಷ್ಟು ಬರೋವರೆಗೂ ನೀವು ಬಿಟ್ಟರೆ ನೀಟಾಗಿ ಅದು ಕಚ್ಕೊಂಡಿರುತ್ತೆ ಮಸಾಲೆ, ಕಿತ್ಕೊಂಡು ಹೋಗಲ್ಲ, ಏನಿಲ್ಲ. ಯಾಕೆಂದ್ರೆ ನನಗೂ ಗೊತ್ತಿರಲಿಲ್ಲ, ನಾನು ಫಸ್ಟ್ ಅದೇ ತಪ್ಪು ಮಾಡ್ತಾಯಿದ್ದೆ. ಅದಕ್ಕೋಸ್ಕರನೇ ಹೇಳ್ತಿರೋದು. 2 ಸಲ ಹಾಕಿ ಸಾಕು. ಹಾಕೋದ್ರಲ್ಲಿ ಒಂದು ಸಲ, ಆಮೇಲೆ ತಿರ್ಗಿ ಮತ್ತೆ ಉಲ್ಟಾ ಮಾಡಾಕಿದ್ರೆ ಮತ್ತು ಎತ್ತಿ ಅಷ್ಟೇ. ಅದನ್ನು ಬೇಯೋವರೆಗೂ ಬಿಟ್ಬಿಟ್ಟು ಲಾಸ್ಟಿಗೆ ಎತ್ಕೊಂಡ್ರೆ ಮುಗೀತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಯಾಕೆಂದರೆ ನಾನು ಕೆಮಿಕಲ್ ಕಲರ್ ಏನೂ ಹಾಕೋಕ್ಕೆ ಹೋಗಿಲ್ಲ. ನಿಜವೂ ನನಗೆ ಶಾಕ್ ಆಯಿತು, ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು. ಯಾಕೆಂದರೆ ಸಾರಿಗೆ ರುಬ್ಬಿದ್ನಲ್ಲ ಅದೇ ಮಸಾಲೆ ನಾನು ಹಾಕೊಂಡಿದ್ದೆ ಈ ಸಲ, ಅದಕ್ಕೋಸ್ಕರ. ನೋಡಿ ಇದು ಆಗಿದೆ. ಎಲ್ಲ ಸೈಡಿಗೆ ಎತ್ತಿಟ್ಕೊಳ್ಳೋಣ. ನೋಡಿ ಈ ಥರ ಎಲ್ಲ ತೆಗ್ದು ಸೈಡಿಗೆ ಇಟ್ಕೊಳ್ಳೋಣ. ಅದು ಒಂದು ಸ್ವಲ್ಪ ಆರಿದ್ಮೇಲೆ ಎಣ್ಣೆಯನ್ನು ಅಷ್ಟೇ, ಎಲ್ಲ ಏನು ಕಾಣಿಸಲ್ಲ, ಗೊತ್ತಾಗಲ್ಲ ಎಣ್ಣೆ ಎಲ್ಲ. ನಿಮ್ಗೆ ಆವಾಗಲೇ ತಕ್ಷಣಕ್ಕೆ ಬೇಕು ಅಂದರೆ ಟಿಶ್ಯೂ ಪೇಪರಲ್ಲಿ ಒಂದು ಸ್ವಲ್ಪ ಇದು ಮಾಡಿದ್ರೆ ಸಾಕು. ಇಲ್ಲಾಂದರೆ ಏನು ಅಷ್ಟು ಎಣ್ಣೆ ಏನು ಇದಾಗಿರಲಿಲ್ಲ. ನಿಜವಾಗ್ಲೂ ಚೆನ್ನಾಗಿ ಬಂದಿತ್ತು, ಒಂದು ಹದದಲ್ಲಿತ್ತು. ಉಪ್ಪು ಖಾರ ಹುಳಿ ಎಲ್ಲ ನೀಟಾಗಿ ಇದಾಗಿತ್ತು. ನೋಡಿ ಇಷ್ಟು ಚೆನ್ನಾಗಾಗಿತ್ತು. ಅದಕ್ಕೆ ನೀವು ಒಂದು ಸಲ ಮಾಡಿ ತಿನ್ನಿ, ಟ್ರೈ ಮಾಡಿ. ಹೇಗಿದೆ ಅಂತ ಕಮೆಂಟ್ ಹಾಕೋದು ಮಾತ್ರ ಮಾಡಿಬಿಡಿ. ಕಮೆಂಟ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ. ಎಲ್ಲರಿಗೂ ನಮಸ್ಕಾರ, ಬಾಯ್.